ಕಾಂಗ್ರೆಸ್ ನಾಯಕರು ಕೂಡ ನಾವು ಅಯೋಧ್ಯೆಗೆ ಹೋಗ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾವು ಅಯೋಧ್ಯೆಗೆ ಹೋಗ್ತೀವಿ, ನಾವು ಕೂಡ ರಾಮ ಭಕ್ತರೇ, ನಾವು ರಾಮನ ವಿರೋಧಿಗಳಲ್ಲ. ಆದರೆ 22ನೇ ತಾರೀಕೆ ಅಂದರೆ ಪ್ರಾಣ ಪ್ರತಿಷ್ಠಾಪನೆ ನಡೆಯುವಂಥ ದಿನವೇ ಅಯೋಧ್ಯೆಗೆ ಹೋಗಬೇಕು ಅಂತ ಏನಿಲ್ಲ, ಅದಾದ ಬಳಿಕವೂ ಕೂಡ ನಾವು ಹೋಗ್ತೀವಿ. ಅದರಲ್ಲೂ ಮಂದಿರ ಹೇಗೆ ಕಟ್ಟಿದ್ದಾರೆ, ಯಾವ ರೀತಿ ಇದೆ, ಇದೆಲ್ಲವನ್ನು ಕೂಡ ನಾವು ನೋಡ್ಕೊಂಬರೋದಕ್ಕೆ ಒಂದಿನ ಯಾವಾಗ ಪುರ್ಸೋದು ಸಿಗತ್ತೆ ಅವತ್ತು ನೋಡ್ಕೊಂಡು ಬರ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆಹ್ವಾನ ಬಂದಿಲ್ಲ. ಶ್ರೀರಾಮಚಂದ್ರನ ನಾವು ಪೂಜೆ ಮಾಡೋದ್ರಲ್ಲಿ ಅವ್ರಿಗಿಂತ ಏನು ಹಿಂದೆ ಬಿದ್ದಿಲ್ಲ. ನಾವು ಶ್ರೀರಾಮಚಂದ್ರನ ನಾವು ಪೂಜೆ ಮಾಡ್ತೀವಿ, ಶ್ರೀರಾಮನ ಭಕ್ತರು ಕೂಡ ನಾವು. ಅದನ್ನು ರಾಜಕೀಯ ಮಾಡಕ್ಕೆ ಕೊಟ್ಟಿದ್ದಾರಲ್ಲ, ಅವರು ರಾಜಕೀಯ ಮಾಡಕ್ಕೆ ಕೊಟ್ಟಿದ್ದಾರೆ. ಇದನ್ನು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಕಟ್ಟಿಸಿ ರಾಜಕೀಯ ಮಾಡಕ್ಕೆ ಕೊಟ್ಟಿದ್ದಾರಲ್ಲ. ಈ ರಾಜಕೀಯ ವಿರೋಧ ಮಾಡ್ತೀವಿ ಹೊರತು ಶ್ರೀರಾಮಚಂದ್ರನ ವಿರೋಧ ಮಾಡಲ್ಲ. ನಾನು ನೋಡ್ತೀನಿ, ಇದಾದಮೇಲೆ 22ನೇ ತಾರೀಕು ಆದಮೇಲೆ ಯಾವಾಗ ಪುರುಷ ಸಿಕ್ಕಿದಾಗ ಅಲ್ಲಿ ಹೋಗಿ ನೋಡ್ಕೊಬರ್ತೀನಿ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ. ಆಮೇಲೆ ಇಡೀ ರಾಜ್ಯದಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರು ಕೂಡ ದೇವಸ್ಥಾನಕ್ಕೆ ಹೋಗಿ ರಾಮ ಮಂದಿರಕ್ಕೆ ಹೋಗಿ ಪೂಜೆ ಮಾಡ್ತಾರೆ. ಯಾರ್ ನಾಟ್